ವೆಲ್ಕಮ್ ಟು ಮೈ ಚಾನಲ್ RK ಚಂಗೋಲಿ ಆ್ಯಂಡ್ ಹಾಬೀಸ್. ನಾವು ಇವತ್ತು ಏನು ಮಾಡೋಣ ಅಂದರೆ ಹಳ್ಳಿ ಕಡೆ ಸಿಗುವಂಥ ಸೀಗೆ ಸೊಪ್ಪಿಂದು ಉದ್ಕ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಮೊದಲಿಗೆ ನೀರು ಕಾಯಕ್ಕಿಟ್ಬಿಟ್ಟು ಅದು ನೀರು ಬಿಸಿ ಆದಮೇಲೆ ಸ್ವಲ್ಪ ಬೇಳೆ ಮತ್ತು ಬೇಳೆಲೂ ಮಾಡ್ತಾರೆ, ಮಾಡ್ತಾರೆ. ಬಟ್ ಅವರೇ ಬೇಳೆ ಮತ್ತು ತೊಗರಿಬೇಳೆ ಎರಡೂ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದೇ ಥರ ನಾನು ಇವತ್ತು ಮಾಡ್ತಿದ್ದೀನಿ. ಅವರೇ ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಏನು ಮಾಡಬೇಕು ಅಂದರೆ ಅವರೇ ಬೇಳೆ ಸ್ವಲ್ಪ ಮೊದಲಿಗೆ ಬೇಯಿಸ್ಲಿಕ್ಕೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅದಾಗಿ ಒಂದು 5 ನಿಮಿಷ ಆದಮೇಲೆ ತೊಗರಿಬೇಳೆ ಹಾಕಿದರೆ ಈವನ್ನಾಗಿ ಎರಡೂ ಕೂಡ ಕುಕ್ ಆಗುತ್ತೆ. ಇಲ್ಲ ಅವರೇ ಬೇಳೆ ಸ್ವಲ್ಪ ನಿಧಾನಕ್ಕೆ ಬೇಯುತ್ತೆ ಅಂದರೆ ಬೇಗ ಬೇಳೆ ಬಂದಿರುತ್ತೆ. ಈ ಥರ ಇರುತ್ತೆ ಸೀಗೆ ಸೊಪ್ಪು. ಎಲ್ರಿಗೂ ಗೊತ್ತಿರುತ್ತೆ ಹಳ್ಳಿ ಕಡೆ. ಇವಾಗ ಏನು ಮಾಡಬೇಕು ಅಂದರೆ ಬೇಳೆ ಸ್ವಲ್ಪ ಒಂದು ಅರ್ಧ ಬೆಂದಿದೆ ಅನ್ನುವಾಗ ಬೇಳೆ ಮತ್ತು ಅವರೇ ಬೇಳೆ ಮತ್ತು ತೊಗರಿಬೇಳೆ ಎರಡು ಒಂದು ಅರ್ಧ ಬೆಂದಿದೆ ಅಂದಾಗ ಸೀಗೆ ಸೊಪ್ಪು ಹಾಕ್ಬೋದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಬೋದು. ನಮ್ಗೆ ಎಷ್ಟು ಬೇಕಾಗುತ್ತೆ ಅದು ನೀಟಾಗಿ ಕುದಿಬೇಕಾಗುತ್ತೆ. ಕುದ್ದಾದ್ಮೇಲೆ ನಾವು ಬೇಳೆ ಸೋಸೋದ್ರಲ್ಲಿ ಹಾಕಬೇಕು. ಅದನ್ನು ನೀರು ಬಸ್ಕೋಬೇಕು. ಅಂದರೆ ಕಾಳು ಬೇಳೆನೇ ಒಂದು ಕಡೆ ಸಪ್ರೇಟಾಗಿ ಮಾಡ್ಕೋಬೇಕು. ಅದು ಉದ್ಕೋದು ಬಸ್ಸಾರು ನೀರೇ ಬೇರೆ ಕಡೆ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಬಸ್ಸಾರಿಗೆ ಹುರ್ಕೋಬೇಕಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಕೆಲವೊಬ್ಬರು ಸುಟ್ಟು ಕೂಡ ಹಾಕ್ತಾರೆ, ಕೆಲವೊಬ್ಬರು ಈ ಥರ ಫ್ರೈ ಮಾಡಿ ಕೂಡ ಹಾಕ್ತಾರೆ. ನಾನು ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ಅದು ಈ ಥರ ಸ್ವಲ್ಪ ಫ್ರೈ ಆದರೆ ಸಾಕು. ಅದಾದಮೇಲೆ ಅದನ್ನು ಸೈಡಿಗೆ ತೊಗೊಂಡ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹುರ್ಕೋತಿದ್ದೀನಿ. ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿ ಇದ್ದಿಲ್ಲ. ಸೊ ಹಂಗಾಗಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಹೆಲ್ತಿಗೂ ಒಳ್ಳೆಯದು. ಹಸಿಮೆಣ್ಸಿನ್ಕಾಯಿ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದರೆ ಒಳ್ಳೆಯದು. ಅದನ್ನು ಹುರ್ಕೊಂಬಿಟ್ಟು ಹಾಕೋಬೇಕು. ಇಲ್ಲಿ ನಾನು ಒಗ್ಗರಣೆ ಮಾಡ್ತಿದ್ದೀನಿ. ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ನೆಕ್ಸ್ಟ್ ಈರುಳ್ಳಿ ಎಲ್ಲ ಹಾಕ್ಕೋಬೇಕು. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಬಸ್ಸಾರಿಗೆ ಏನೇನೆಲ್ಲ ಬೇಯಿಸ್ಕೊಂಡಿದ್ದೀನಿ ಅಂದರೆ, ಬಸ್ಸಾರಿಗೆ ಏನೇನು ಬೇಕಾಗುತ್ತೆ ಅಂತಂದರೆ ನಾವು ಹುರ್ಕೊಂಡಿದ್ದು ಒಣಮೆಣ್ಸಿನ್ಕಾಯಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದು, ಅದಾದಮೇಲೆ ಕೊಬ್ಬರಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಉಪ್ಪು, ಈ ಥರ ನಾವು ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ರುಬ್ಕೊಂಡು ಆದಮೇಲೆ ಈ ಕಡೆ
ನಾವು ಈರುಳ್ಳಿ ಅದೆಲ್ಲ ಒಗ್ಗರಣೆ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಅದು ಆವಾಗಲೇ ಬಸಿಟ್ಕೊಂಡಿರೋಂತಹ ಸೀಗೆ ಸೊಪ್ಪು ಆಮೇಲೆ ಅವಳೆ ಬೇಳೆ ತೊಗರಿ ಬೇಳೆ ಅದೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ನೀರು ಇರೋ ತನಕ ಹಿಂಡ್ಬಿಟ್ಟು ಅಥವಾ ಸೇರಿಸ್ಬಿಟ್ಟು ಅದನ್ನು ಒಗ್ಗರಣೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಬಸ್ಸಾರು ಸಾರು ಸ್ವಲ್ಪ ರೆಡಿ ಆಗುತ್ತೆ. ಸೀಗೆ ಸೊಪ್ಪಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಎಲ್ಲ ಕಡೆ ಅದು ಒಗ್ಗರಣೆ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಅದು ಒಗ್ಗರಣೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಸಿ ಕಾಯಿ ಕೊಬ್ಬರಿ ತುರಿ ಹಾಕ್ಕೋಬೇಕಾಗುತ್ತೆ. ತುಂಬ ಟೇಸ್ಟ್ ಕೊಡುತ್ತೆ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ. ನಿಮಗೇನು ಚೆನ್ನಾಗಿರುತ್ತೆ, ಬಟ್ ಕೊಬ್ಬರಿ ತುರಿ ಹಾಕಿದರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದರ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಕೊಬ್ಬರಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕೊಬ್ಬರಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಬಸ್ಸಾರು ಕಾಳು ರೆಡಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ, ನಾವು ಬಸ್ಸಾರು ಮಾಡಲಿಕ್ಕೆ ನಾವು ಆವಾಗಲೇ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಒಗ್ಗರಣೆ ತೆಗೆದುಬಿಟ್ಟು ಅದೇನು ನಾವು ನೀರು ತಗೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಅದು ಒಗ್ಗರಣೆ ಹಾಕ್ಬಿಟ್ಟು ನಾವೇನು ರುಬ್ಕೊಂಬಂದಿದ್ವಲ್ಲ ಅದು ನೀರಿಗೆ ಹಾಕಿ ನೀಟಾಗಿ ಕುದಿಸ್ಕೊಂಬಿಟ್ರೆ ಬಸ್ಸಾರು ರೆಡಿ ಆಗುತ್ತೆ. ನಾನು ಇದೇ ಥರ ಮಾಡೋದು. ಕೆಲವೊಬ್ಬರು ಒಂದೊಂದು ಬೇರೆ ಬೇರೆ ಥರ ಮಾಡ್ತಾರೆ, ಬಟ್ ಈ ಥರನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.